ಹಾಯ್ ಫ್ರೆಂಡ್ಸ್, TV1 ಮಗಗೆ ಸ್ವಾಗತ. ಹೆಲ್ತ್ ಇನ್ಶೂರೆನ್ಸ್ಗೆ GST ಅವಶ್ಯಕತೆ ಇದೆಯಾ? ಯೋಚನೆ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ಗೆ GST ಅವಶ್ಯಕತೆ ಇದೆಯಾ? ಬಡವ್ರು ನಾವು ಹಾಸ್ಪಿಟಲಿಟಿಗೋಸ್ಕರ ಹಾಸ್ಪಿಟ್ಲಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕು. ಸಪೋಸ್ ನಮ್ಗೆ ಏನಾದರೂ ಜ್ವರ, ಕಾಯಿಲೆ, ಸಪೋಸ್ ಮತ್ತೊಂದು ಏನಾದರೂ ಬಂದರೆ ನಮಗೆ ಸದ್ಯಕ್ಕೆ ಅಮೌಂಟ್ ಇರಲ್ಲ. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮಗೆ ಉಪಯೋಗ ಆಗುತ್ತೆ. ಒಂದು ಹೇಳ್ತೀನಿ, 5 ಲಕ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ತೀವಿ. ಅದು ವರ್ಷಕ್ಕೆ ಪ್ರೀಮಿಯಮ್ಗೆ 5,840 ಪ್ಲಸ್ GST 1,052 ರೂಪಾಯಿ. ಅವಶ್ಯಕತೆ ಇತ್ತಾ GST? ಹೆಲ್ತ್ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತೀವಿ? ಆರೋಗ್ಯಕ್ಕೆ ತಾನೇ. ಬಡವರು ಎಲ್ಲಿ ತಂದು ಕೊಡ್ತಾರೆ? ಇದು GST ಹ್ಯಾಡ್ ಮಾಡಿ ಮಾನ್ಯ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ರವರು ಸ್ವಲ್ಪ ಯೋಚನೆ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ಅವಶ್ಯಕತೆ ಇದೆಯಾ? ಏನಕ್ಕೆ ಬೇಕು ಹೆಲ್ತ್ ಇನ್ಶೂರೆನ್ಸ್ಗೆ GST? ಅದರಲ್ಲಿ ಟೋಟಲಾಗಿ 6,000-7,000 ಬರುತ್ತೆ. ಹೆಲ್ತ್ GST ಹ್ಯಾಡ್ ಮಾಡಿದ್ರೆ ಅವಶ್ಯಕತೆ ಇಲ್ಲ. ಬಡವ್ರು ರಕ್ತ ಹೀರಬಾರ್ದ್ರಿ. ಇರೋರ್ಗೆ ಹಾಕ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ಕೊಳೋದು? ದುಡ್ಡಿರೋರು ದೊಡ್ಡ ಹಾಸ್ಪಿಟ್ಲಲ್ಲಿ ನೋಡ್ಸ್ಕೊತಾರೆ. ದುಡ್ಡಿಲ್ದಿದ್ದವರು ಏನೋ ಸ್ವಲ್ಪ ಕೂಡಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊತೀವಿ. ಅದಕ್ಕೂ GST ಹ್ಯಾಡ್ ಮಾಡಬೇಕಾ ನೀವು? ಸ್ವಲ್ಪ ಯೋಚನೆ ಮಾಡಿ. ನಿರ್ಮಲಾ ಸೀತಾರಾಮನ್ರವರೇ, GST ಅವಶ್ಯಕತೆ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ?